ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ಬ್ರೇಕಿಂಗ್ ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಹಾಸನದಲ್ಲಿ ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಬೇಲೂರಿನ ಕಲ್ಕೆರೆಯಲ್ಲಿ ಮಹಿಳೆಯ ಒಳ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಹಾಸನದಲ್ಲಿ ಮದುವೆಗೆ ಅಂತ ಬಂದಿದ್ದಂತ ಮಹಿಳೆ ನಿಗೂಢವಾಗಿ ಕಣ್ಮರೆಯಾಗ್ತಾರೆ. ಹುಡುಕಾಡ್ತಾ ಹೋದಾಗ ಆಕೆಗೆ ಸಂಬಂಧಪಟ್ಟಂತ ವಸ್ತುಗಳು ಸಿಕ್ಕಿದ್ದಾವೆ. ಕುಣಿಗಲ್ನಿಂದ ಚಿಕ್ಕಮಗಳೂರು ಮದುವೆಗೆ ಬಂದಿದ್ರು ಪ್ರಿಯಾಂಕಾ ಅನ್ನೋರು. ಮೈ ಮೇಲೆ ಸುಮಾರು 30 ಲಕ್ಷ ಮೌಲ್ಯದ ಒಡವೆಯನ್ನ ಧರಿಸಿದ್ರಂತೆ ಮಹಿಳೆ. ಒಡವೆ ಸಮೇತ ಪ್ರಿಯಾಂಕಾ ನಾಪತ್ತೆಯಾಗಿದ್ದಾರೆ. ಫೆಬ್ರವರಿ 12ರ ರಾತ್ರಿ 8 ಗಂಟೆ ಬೇಲೂರು ಬಸ್ ನಿಲ್ದಾಣದಿಂದ ಕಣ್ಮರೆಯಾಗಿದ್ದಾರೆ. ಫೆಬ್ರವರಿ 12ರ 7:30ರ ವೇಳೆ ಕುಟುಂಬದ ಸದಸ್ಯರಿಗೆ ಮಾಹಿತಿ ಬಂದಿದೆ. ಸ್ಥಳಕ್ಕೆ ಎಸ್ಪಿ ಶುಭಾನ್ವಿತಾ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಕಲ್ಕೆರೆಯಲ್ಲಿ ಮಹಿಳೆಗಾಗಿ ಶೋಧ ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಪೊಲೀಸ್ ಇಲಾಖೆ ಡ್ರೋನ್ ಬಳಸಿ ಮಹಿಳೆಗಾಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದು. ಕಣ್ಮರೆಯಾಗಿ 2 ದಿನ ಕಳೆದರೂ ಪ್ರಿಯಾಂಕಾ ಪತ್ತೆ ಆಗಿಲ್ಲ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ನೋಡಿ, ಹಾಸನದಲ್ಲಿ ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢವಾಗಿ ಕಣ್ಮರೆಯಾಗಿರೋದು. ಬೇಲೂರಿನ ಕಲ್ಕೆರೆಯಲ್ಲಿ ಮಹಿಳೆಯ ಒಳ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಮೈ ಮೇಲೆ ಇವರು ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಒಡವೆಯನ್ನು ಹಾಕ್ಕೊಂಡಿದ್ರಂತೆ. ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಒಡವೆ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆಕೆಗೆ ಸಂಬಂಧಪಟ್ಟಂಥ ಬಟ್ಟೆಗಳು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಸಿಕ್ಕಿರು. ಜೊತೆಗೆ ಅವರ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇವರೇ ನೋಡಿ, ಒಡವೆ ಸಮೇತ ನಾಪತ್ತೆಯಾಗಿದ್ದಾರೆ ಪ್ರಿಯಾಂಕಾ. ಏನಾಗಿದೆಯೋ ಏನೋ ಇದುವರೆಗೂ ಕೂಡ ಗೊತ್ತಿಲ್ಲ. ಸೊ ಫೆಬ್ರವರಿ 12ರ ರಾತ್ರಿ 8 ಗಂಟೆ ಸುಮಾರಿಗೆ ಬೇಲೂರು ಬಸ್ ನಿಲ್ದಾಣದಿಂದ ಇವರು ಕಣ್ಮರೆಯಾಗಿರೋದು. ಫೆಬ್ರವರಿ 12ರ 7:30ರ ವೇಳೆ ಕುಟುಂಬದ ಸದಸ್ಯರಿಗೆ ಇವರು ಕೊನೆಯ ಬಾರಿಗೆ ಕರೆಯನ್ನ ಮಾಡಿದ್ದಾರೆ. ಕರೆ ಮಾಡಿ ಮಾತಾಡಿದ್ದಾರೆ, ಇಲ್ಲಿದ್ದೀನಿ, ಬರ್ತಾ ಇದ್ದೀನಿ ಅಂತ ಹೇಳಿ. ಈಗ ಅದಾದ ನಂತರ ಅವರು ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಅಂತ ಹುಡುಕಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಮತ್ತು ಬಟ್ಟೆಗಳು ಸಿಕ್ಕಿದ್ದಾವೆ. ಸೊ ಈಗ ಅವರು ಎಲ್ಲಿ ಹೋಗಿದ್ದಾರೆ, ಏನು ಕತೆ, ಇಲ್ಲಿ ಹಲವಾರು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಅವರೇ ಏನಾದರೂ ಎಸ್ಕೇಪ್ ಆಗಿದ್ದಾರಾ, ಅಥವಾ ಏನಾದರೂ ಮಾಡ್ಕೊಂಡಿದ್ದಾರಾ, ಅಥವಾ ಅವರ ಮೈ ಮೇಲಿದ್ದಂಥ ಒಡವೆಗಳನ್ನು ನೋಡಿ ಯಾರಾದರೂ ಅವರನ್ನು ಕಿಡ್ನಾಪ್ ಮಾಡಿದಾರಾ? ಸಹಜವಾಗಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಗುರುವಾರ ಬೆಳಗ್ಗೆ ಮದುವೆಗೆ ಅಂತ 5 ಗಂಟೆ ಕುಣಿಗಲಲ್ಲಿ ನಾನೇ ಬಸ್ ಹತ್ತಿದೆ. ಅಲ್ಲಿಂದ ಬಸ್ ಹತ್ತಿ ಮದುವೆಗೆ ಹೋಗಿದ್ದಾರೆ. ಚಿಕ್ಕಮಂಗ್ಳೂರು ಮದುವೆಗೆ ಹೋಗಿ ಮದುವೆನ ಮುಗಿಸ್ಕೊಂಡು ತಿರ್ಗಾ ಮಧ್ಯಾಹ್ನ 1:15 ನಾನೇ ಫೋನ್ ಮಾಡಿದೆ. ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಬೇಲೂರಿಗೆ ಹೋಗಿ, ಬೇಲೂರಿಂದ ಕೈಮರಕ್ಕೆ ಹೋಗಿ ಮನೆಗೆ ಹೋಗಿದ್ದಾರೆ. ಅವ್ರ ತಾಯಿ ಮನೆ ಅದು. ಮನೆಗೆ ಹೋಗಿ ತಿರ್ಗಾ ಮನೇಲಿದ್ದೆ. 5:30, 6 ಗಂಟೆಗೆ ತಿರ್ಗಾ ಫೋನ್ ಮಾಡಿದೆ. ಹೊಡ್ತಾ ಇದ್ದೀನಿ, ಈಗ ಹೊಡ್ತೀನಿ ಅಂತ ಅವಳೇ ಫೋನ್ ಮಾತಾಡಿ ಹೊರಟ್ಲು. 6:30, 6:15 ಬಿಟ್ಟಿದ್ದಾಳೆ ಕೈಮರನ. ಅಲ್ಲಿಂದ ಬೇಲೂರಿಗೆ ಬಂದಿದ್ದಾಳೆ. ಬೇಲೂರಿಗೆ ಬಂದ್ಮೇಲೆ ನಮ್ಗೆ ನಾನು ತಿರ್ಗಾ ಎಲ್ಲ ಬರ್ತಾ ಇರ್ಬೇಕು ಅಂತ ಸುಮ್ಮನಾದೆ. 8:30 ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಅತ್ತಿಂದ ಈಚೆಗೆ ನಮ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ತಿರ್ಗಾ ಮಾರ್ನಿಂಗು ನೈಟ್ ಎಲ್ಲ ಕುಣಿಗಲ್ಗೆ ಬಿಡುತ್ತೇನೋ, ಬಸ್ಸಲ್ಲಿ ಬರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು. ಎಲ್ಲ ಹತ್ತತ್ರಕ್ಕೆ ಬಂದಾಗ ಯಾರ್ದಾರ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಕುಣಿಗಲ್ಗೆ ಬಂದವನು. ಬೆಳಗಾನ ಕುಣಿಗಲಲ್ಲಿ ವೆಯ್ಟ್ ಮಾಡಿದೆ, ಬರಲಿಲ್ಲ. ಆಗ ತಿರ್ಗಾ ಶುಕ್ರವಾರ ಬೆಳಗ್ಗೆ ಧರ್ಮಸ್ಥಳ ಪಾದಯಾತ್ರೆ ಹೋಗೋರು ಆಧಾರ್ ಕಾರ್ಡ್ ಬಿದ್ದಿದೆ ಅಂತ ಫೋನ್ ಮಾಡಿದ್ರು. ಆಧಾರ್ ಕಾರ್ಡಲ್ಲಿ ನನ್ನ ನಂಬರ್ ಇದೆ. ಹಾಗಾಗಿ ಹುಡುಕೊಂಬಂದು ಇಲ್ಲಿ ನೆನ್ನೆಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಟ್ರೈ ಮಾಡಿದ್ರು. ಕಂಪ್ಲೇಂಟ್ ಕೊಡೋದೇ ರಾತ್ರಿ 10:15, 11 ಗಂಟೆ ಆಗ್ತಿತ್ತು. ಆ ಲಿಮಿಟಿಗೆ ಬರುತ್ತೆ, ಈ ಲಿಮಿಟಿಗೆ ಬರುತ್ತೆ ಅಂತ ಒಟ್ಟಾಡ್ಸಿದ್ರು. ಬೇಲೂರಲ್ಲೂ ಕಂಪ್ಲೇಂಟ್ ತಗೊಳ್ಳಿಲ್ಲ, ಅರಳ್ಳಿಯಲ್ಲೂ ಕಂಪ್ಲೇಂಟ್ ತಗೊಳ್ಳಿಲ್ಲ. ತಿರ್ಗಾ ಬೇಲೂರು ಸ್ಟೇಷನ್ ರಾತ್ರಿ ಸರ್, ನಾನೀಗ ಅವಳು ನಮ್ಮ ಬಾವನ ಮಗಳು ಕುಣಿಗಲ್ಲಿ ಮದುವೆ ಮಾಡ್ಕೊಡ್ತೀವಿ. ಅಲ್ಲೊಂದು ನಮ್ಮ ಬಾವನ ಅತ್ತಿಗೆ ಮಗಳದ್ದು ಮದುವೆ ಇತ್ತು. ಅಲ್ಲಿಗೆ ಬರಬೇಕಾಗಿತ್ತು. ಬೆಳಗ್ಗೆ 5:30ಗೆ ಹೊರಟಿದ್ದಾಳೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣಿನ ತಿನ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30, 6:30 ಆಯ್ತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ.
8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ಗಿಂಡಿ ತಗೊಂಡೆ ಅಂದ್ಲು. ಅಷ್ಟೊತ್ತಿಗೆ ಫೋನು ಗಾಳಿಗೆ ಸೌಂಡ್ ಕೇಳಿಸ್ತಾ ಎಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಾಸನ ರಿಪೋರ್ಟರ್ ಚೇತನ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಮದುವೆಗೆ ಬಂದಂತ ಮಹಿಳೆ ಇದೀಗ ನಿಗೂಢವಾಗಿ ಕಣ್ಮರೆಯಾಗಿರ್ತಕ್ಕಂಥ ಘಟನೆ ಹಾಸನದ ಬೇಲೂರು ತಾಲೂಕಿನಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಕುಣಿಗಲ್ ಮೂಲದ ಪ್ರಿಯಾಂಕಾ, ಆಕೆ ಗುರುವಾರ ಬೆಳಿಗ್ಗೆ ಚಿಕ್ಕಮಗಳೂರಿನ ಮದುವೆಗೋಸ್ಕರ ಅವರು ಬೆಳಗ್ಗೆ ಮುಂಜಾನೆ ಅಂದ್ರೆ 5:30 ಸುಮಾರಿಗೆ ಅವರ ಪತಿ ಬಸ್ಸನ್ನು ಹತ್ತಿಸ್ತಾರೆ. ಅಲ್ಲಿಂದ ಬೇಲೂರಿಗೆ ಬಂದಂತ ಆ ಮಹಿಳೆ ಚಿಕ್ಕಮಗಳೂರು ಮದುವೆಯನ್ನ ಮುಗಿಸಿ ಆ ನಂತರದಲ್ಲಿ ಸುಮಾರು ಗುರುವಾರ ಸಂಜೆ 6:30 ಅಷ್ಟೊತ್ತಿಗೆ ಅವರ ಗ್ರಾಮ ಕೇಂದ್ರ ಕುಣಿಗಲ್ಗೆ ಹೊರಟಂತಹ ಮಹಿಳೆ ನಿಗೂಢವಾಗಿ ಕಣ್ಮರೆಯಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಆಕೆ ಸರಿಸುಮಾರು ಗುರುವಾರ ಸಂಜೆ 6:30 ಹೊತ್ತಿಗೆ ಕೊನೆಯದಾಗಿ ಒಂದು ಕರೆಯನ್ನ ಮಾಡ್ತಾರೆ ಅವರ ಪರಿಚಯಸ್ಥರಿಗೆ, ಅಂದ್ರೆ ಅವರ ಚಿಕ್ಕಮ್ಮಗೆ ಕರೆಯನ್ನ ಮಾಡಿ ನನಗೆ ಪರಿಚಯಸ್ಥರು ಒಬ್ರು ಸಿಕ್ಕಿದ್ದಾರೆ ಅನ್ನೋ ಮಾಹಿತಿಯನ್ನ ಹೇಳಿರ್ತಾರೆ. ತದನಂತರದಲ್ಲಿ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅವ್ರದ್ದು. ಆಗ ವಿಚಲಿತರಾದಂತಹ ಕುಟುಂಬ ಅವರ ಹುಡುಕಾಟಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಏನು ಬೇಲೂರು ತಾಲೂಕಿನ ಏನು ಕಲ್ಕೆರೆ ಬಳಿ ಇರ್ತಕ್ಕಂಥ ಈ ಕೆರೆಯ ಬಳಿ ಒಂದಷ್ಟು ಅವರಿಗೆ ಸಂಬಂಧಪಟ್ಟಂತ ವಸ್ತುಗಳು ಸಿಕ್ಕಿರ್ತಕ್ಕಂಥದ್ದು. ಇದೇ ಜಾಗದಲ್ಲಿ ಆಕೆ ಒಳ ಉಡುಪುಗಳು ಜೊತೆಗೆ ಒಂದಷ್ಟು ವ್ಯಾನಿಟಿ ಬ್ಯಾಗ್ ಕೂಡ ಈ ಸ್ಥಳದಲ್ಲಿ ಸಿಕ್ಕಿರೋಂಥದ್ದು. ಹಾಗಾಗಿ ಏನು ಈ ಸ್ಥಳದಲ್ಲಿ ಅಂದ್ರೆ ಈ ಮಾರ್ಗವಾಗಿ ಬೇಲೂರು ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರಿಕರು ಸಾಕ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಆಧಾರ್ ಕಾರ್ಡ್ ಮಾಡಿದಂತಹ ಸಂದರ್ಭದಲ್ಲಿ ಏನು ಪ್ರಿಯಾಂಕಾ ಇದ್ದಾರೆ ದೂರವಾಣಿ ಕರೆಯನ್ನ ಮಾಡ್ತಾರೆ. ಇಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿದೆ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಆಗ ಏನು ಆಧಾರ್ ಕಾರ್ಡ್ ನ ಜಾಡನ್ನ ಹಿಡಿದು ಬಂದಂತಹ ಕುಟುಂಬಸ್ಥರು ಇಲ್ಲಿ ಈಗ ಏನು ಆ ಮಹಿಳೆಗೋಸ್ಕರ ಶೋಧವನ್ನ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಈಗಾಗಲೇ ಈ ಕೆರೆಯಲ್ಲಿ ಅಂದ್ರೆ ಏನಾದ್ರೂ ಇಲ್ಲಿ ಇರಬಹುದಾ, ಆಕೆಯ ಏನು ಮೃತದೇಹ ಇರಬಹುದಾ ಅಂತ. ಯಾಕಂದ್ರೆ ಈಗಾಗಲೇ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಆಕೆ ಮೈ ಮೇಲೆ ಒಂದಷ್ಟು 25 ರಿಂದ 30 ಲಕ್ಷದಷ್ಟು ಚಿನ್ನ ಇತ್ತು. ಹಾಗಾಗಿ ಆಕೆಯನ್ನ ಯಾರಾದ್ರೂ ಅಪಹರಿಸಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಇಲ್ಲಿ ಒಂದಷ್ಟು ಕಾರ್ಯಾಚರಣೆಯನ್ನ ಮಾಡ್ತಿರ್ತಕ್ಕಂಥದ್ದು. ಹಾಗೆ ಆ ಪೊಲೀಸ್ ಇಲಾಖೆಯವರು ಕೂಡ ಡ್ರೋನ್ ಉಪಯೋಗಿಸಿ ಡ್ರೋನ್ ನ ಬಳಸಿ ಕೂಡ ಶೋಧ ಕಾರ್ಯವನ್ನ ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಅವರ ಪತಿ ಹೇಳುವ ಪ್ರಕಾರ ನಾನು ಸರಿಸುಮಾರು ಸಂಜೆ ಅಂದ್ರೆ ಗುರುವಾರ ಸಂಜೆ 6:30 ಸಮಯದಲ್ಲಿ ಕೊನೆಯ ದೂರವಾಣಿ ಕರೆಯನ್ನ ಮಾಡಿದ್ದು. ಆ ನಂತರದಲ್ಲಿ ಅವರ ಸ್ವಿಚ್ ಆಫ್ ಆಯ್ತು, ಅವರ ದೂರವಾಣಿ ಸ್ವಿಚ್ ಆಫ್ ಆಯ್ತು. ಹಾಗಾಗಿ ನಾವು ಕುಣಿಗಲ್ನಲ್ಲಿ ರಾತ್ರಿ ಸುಮಾರು ಒಂದಷ್ಟು ಬರಬಹುದು, ಅವರ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದು. ಆದ್ರೆ ಆಕೆ ಶನಿವಾರ ಇವತ್ತಿಗೂ ಕೂಡ ಆಕೆ ಸಿಗಲಿಲ್ಲ. ಹಾಗಾಗಿ ನಾವು ಹರೇಹಳ್ಳಿ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದೇವೆ ಅನ್ನೋ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು. ಗ್ಯಾರಂಟಿ ನ್ಯೂಸ್ ಜೊತೆಗೆ ಒಂದಷ್ಟು ಅವರ ಮಾತನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ನಿಗೂಢವಾಗಿ ಮಹಿಳೆ ಏನು ನಾಪತ್ತೆ ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸ್ ತನಿಖೆ ಮಾಡ್ತಿರ್ತಕ್ಕಂಥದ್ದು. ಪೊಲೀಸ್ ತನಿಖೆಯ ನಂತರವಷ್ಟೇ ಆಕೆ ಎಲ್ಲಿ ಹೋದ್ಲು, ಆ ಪರಿಚಯಸ್ಥರು ಯಾರು, ಕೊನೆಯದಾಗಿ ಹೇಳದಂತ ಪರಿಚಯಸ್ಥರು ಸಿಕ್ಕಿದ್ದಾರೆ ಅನ್ನೋ ಮಾತನ್ನ ಹೇಳಿದಂತ ಮಹಿಳೆಗೆ ಸಿಕ್ಕಿದ ಪರಿಚಯಸ್ಥರು ಯಾರು ಅನ್ನೋ ಏನು ಮಾಹಿತಿಯನ್ನ ಪೊಲೀಸರು ಈಗಾಗಲೇ ಕಲೆ ಹಾಕ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪೊಲೀಸರ ಕಾರ್ಯಾಚರಣೆಯ ನಂತರವೇ ಏನು ಈ ಮಹಿಳೆ ನಿಗೂಢ ನಾಪತ್ತೆ ಪ್ರಕರಣ ಸಂಬಂಧ ಮಾಹಿತಿ ತಿಳಿಬೇಕಾಗಿರ್ತಕ್ಕಂಥದ್ದು. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.